ಆಟದಿಂದ ಅದೆಷ್ಟೋ ಮಂದಿ ಬೀದಿಗೆ ಬಿದ್ದಿದ್ದಾರೆ, ಸಾವನ್ನು ತಂದುಕೊಂಡಿದ್ದಾರೆ. ಆದ್ರೂ ಈ ಆಟ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಆಡಿಸ್ತಾರೆ. ಒಮ್ಮೆ ಅರೆಸ್ಟ್ ಆದ ಈ ದಂಧೆಕೋರರು ಅಷ್ಟು ಸಲೀಸಾಗಿ ಮತ್ತೆ ಮತ್ತೆ ಇದೇ ಫೀಲ್ಡ್ಗೆ ಯಾಕೆ ಇಳಿತಾರೆ ಅಂದ್ರೆ ಅದಕ್ಕೆ ನಮ್ಮ ಕಾನೂನಿನಲ್ಲಿ ಈ ದಂಧೆಕೋರರಿಗೆ ಅಷ್ಟು ದೊಡ್ಡ ಮಟ್ಟದ ಶಿಕ್ಷೆ ಸಿಕ್ತಿಲ್ಲ. ಯು ಕ್ಯಾನ್ ಇಮ್ಯಾಜಿನ್, ನೂರಾರು ಕುಟುಂಬಗಳನ್ನ ಬೀದಿಗೆ ತಂದ ಈ ಮಟ್ಕಾ ಗ್ಯಾಂಗು ಅರ್ಧ ಗಂಟೆ ಕೂಡ ಸ್ಟೇಷನ್ ಅಲ್ಲಿ ಕೊಳೆಯಲಿಲ್ಲ. ಇನ್ನು ಅದು ಹೇಗೆ ಈ ಮಟ್ಕಾ ದಂಧೆ ನಿರ್ಮೂಲನೆ ಆಗುತ್ತೆ? ಆದ್ರೆ ದುನಿಯಾದಾಗ ರಗಡ ರೇಡ್ ಆಗ್ತಾವು, ದಂಧೆ ಚಾಲು ಇರ್ತೈತಿ, ಮತ್ತೆ ಏನ್ ಮಾಡೋಣ್ರಿ? ಹೌದ್ರಿ, ಮತ್ತೆ ಹೆಂಗ್ ಚಾಲು ಮಾಡಿದಿರಿ ಮತ್ತೆ ರಿಟರ್ನ್? ನೀವ್ ನೀವ್ ಯಾರು ಕೇಳೋರು ನನಗ ಅದನ್ನೆಲ್ಲ? ಹೌದ್ರಿ, ಹಾ, ತಾವ್ ಅಶೋಕ್ ಅವ್ರ ಮಾತಾಡೋದಲ್ರಿ? ಹೌದ್ರಿ, ಅಶೋಕ್ ಆಂಬ್ಳೆ ಮಾತಾಡುದ. ಅಶೋಕ್ ಆಮ್ಲೆ, ಆಯ್ತಾಯ್ತು. ಅಂದ್ರೆ ಸುದ್ದಿ ಆಗ್ತಿವತ್ತವ್ರಿ ಅಲ್ಲಿ ಪರ್ಸನಲ್ ಹೇಳ್ತೇನೆ ಬಾಳ ಅಕ್ರಮ ಮಾಡಿದಂದ್ರೆ, ಹಾ, ಆಗ್ತಿವತ್ತವ್ರಿ ಅಲ್ಲಿ ಪರ್ಸನಲ್ ಹೇಳ್ತೇನೆ ಬಾಳ ಅಕ್ರಮ ಮಾಡಿದಂದ್ರೆ, ಹಾ, ಪರ್ಸನಲ್ ಹೇಳ್ತೇನೆ ಬಾಳ ಅಕ್ರಮ ಮಾಡಿದಂದ್ರೆ, ಹಾ, ಹೇಳ್ತೇನೆ ಬಾಳ ಅಕ್ರಮ ಮಾಡಿದಂದ್ರೆ, ಹಾ, ಹೇಳ್ತೇನೆ ಬಾಳ ಅಕ್ರಮ ಮಾಡಿದಂದ್ರೆ, ಹಾ, ತಾವ್ ಅಶೋಕ್ ಅವ್ರ ಮಾತಾಡೋದಲ್ರಿ? ಹೌದ್ರಿ, ಅಶೋಕ್ ಆಂಬ್ಳೆ ಮಾತಾಡುದ. ಅಶೋಕ್ ಆಮ್ಲೆ, ಆಯ್ತಾಯ್ತು. ಪದೇ ಪದೇ ರಿಪೀಟ್ ಆಗಿ ಮಾಡುವ ಕ್ರೈಮ್ ದಂಧೆಕೋರರಿಗೆ ಗಡೀಪಾರು ಶಿಕ್ಷೆ ಮಾಡುವ ಅಧಿಕಾರವೂ ಇದೆ ಅನ್ನುವುದು ಈ ಹಿರಿಯ ತಲೆಗಳಿಗೆ ಗೊತ್ತಿದೆ. ಆದ್ರೆ ಆ ಕೆಲಸವನ್ನ ಅವರು ಮಾಡ್ತಾ ಇಲ್ಲ. ಮಾಡಿದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳ ಹೆಸರು ಆಚೆ ಬರುವುದು ಖಂಡಿತ. ಹೀಗಾಗಿ ಇಂತಹ ದಂಧೆಕೋರರನ್ನ ಮಟ್ಟ ಹಾಕಬೇಕು ಅಂದಾದ್ರೆ ಗೃಹ ಸಚಿವರು ಇಲಾಖಾ ತನಿಖೆ ನಡೆಸಬೇಕು. ಇಲಾಖಾ ತನಿಖೆಯ ವರದಿ ತರಿಸ್ಕೊಂಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಆ ಕೆಲಸ ನಿಮ್ಮಿಂದ ಆಗ್ಲಿ ಅಂತ ಹೇಳ್ತಾ ಮುಂದಿನ ವಾರ ಮತ್ತೊಂದು ರೋಚಕ ಕಾರ್ಯಾಚರಣೆಯ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ.